ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಮತ್ತೊಂದು ಸಾರಿ ನಮ್ಮ ಯೇಸುವಿನ ಮಾತಿನೊಂದಿಗೆ ನಾವು ನಮ್ಮ ದಿನವನ್ನು ಪ್ರಾರಂಭಿಸೋಣ. ಬನ್ನಿರಿ. ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದು ನಿಮಗೆ ಸಾಯಂಕಾಲ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಮತ್ತೊಂದು ಸಮಯ ಆಗಿರ್ಬೋದು. ನಮ್ಮ ಯೇಸುವಿನ ಮಾತನ್ನು ಧ್ಯಾನಿಸಲು ಯಾವ ಗಳಿಗೆ ಆದರೂ ಪರವಾಗಿಲ್ಲ. ಯೇಸುವಿನ ಮಾತು ನಮ್ಮ ಹೃದಯವೆಲ್ಲ ತುಂಬಿಕೊಳ್ಳುವಾಗ ನಮ್ಮ ಬದುಕು ಆಶೀರ್ವದಿಸಲ್ಪಡುತ್ತದೆ. ನಾವು ಸರಿಯಾದ ಮಾರ್ಗದಲ್ಲಿ ಮುಂದೆ ಸಾಗಬಲ್ಲೆವು. ಬನ್ನಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ನಡೆಯುವ ಭಾಗ್ಯವನ್ನು, ನಿಮ್ಮ ಚಿತ್ತವನ್ನು ಅರಿಯುವ ಕೃಪೆಯನ್ನು ಕೊಟ್ಟು ನಿಮ್ಮ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸುವ ಹಾಗೆ ನಮಗೆ ಶಕ್ತಿಯನ್ನು ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬೆಳಗ್ಗೆ ಎದ್ದ ಕೂಡಲೇ ದೇವರ ಮಾತುಗಳನ್ನು ನಮ್ಮ ಮನಸ್ಸಲ್ಲಿಟ್ಕೊಳ್ಳೋದಾದರೆ ಎಷ್ಟೋ ಆಶೀರ್ವಾದವಾಗಿರುತ್ತೆ. ಅಂದರೆ ನಾವು ದಾರಿ ತಪ್ಪಿದವರಾಗಿ ಜಾರಿ ಬೀಳದಂತೆ ಸರಿಯಾದ ನಿರ್ಣಯ ಮಾಡುವುದಕ್ಕಾಗಿ, ದೇವರ ಪ್ರಣಾಳಿಕೆ ಅರಿತುಕೊಳ್ಳುವುದಕ್ಕಾಗಿ ನಮಗೆ ಎಷ್ಟೋ ದೇವರ ವಾಕ್ಯ ಸಹಾಯ ಮಾಡುವಂಥದ್ದಾಗಿದೆ. ಯೇಸುವಿನ ಮಾತುಗಳು ಲೂಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಆತನು ಎಲ್ಲರಿಗೂ ಹೇಳಿರುವ ಒಂದು ಮಾತಲ್ಲಿದೆ ನೋಡಿ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ವಾಕ್ಯ ಓದುತ್ತೇನೆ, ಕೇಳಿ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯಾವನಾದರೂ ಯೇಸುವನ್ನು ಹಿಂಬಾಲಿಸಬಹುದು. ಯಾವುದೇ ಕ್ವಾಲಿಫಿಕೇಶನ್ ಅಗತ್ಯವಿಲ್ಲ, ಯಾವ ಯೋಗ್ಯತೆ ಅಗತ್ಯ ಇಲ್ಲ, ವಯಸ್ಸಿನ ವ್ಯತ್ಯಾಸವೇನು ಬೇಕಾಗಿಲ್ಲ. ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ಓದದೇ ಇರುವವರು, ಇಲ್ಲವೇ ವಿದ್ಯಾವಂತರು, ವಿದ್ಯಾಹೀನರು, ಈ ದೇಶ ಆ ದೇಶ, ಈ ಮತ ಆ ಮತ, ಆ ಕುಲ ಈ ಕುಲ ಎಂಬ ಭಿನ್ನಾಭಿಪ್ರಾಯ ಏನೂ ಅಗತ್ಯವಿಲ್ಲ. ನೀವು ಯಾರಾಗಿದ್ರೂ ಸಹ ಯು ಆರ್ ವೆಲ್ಕಮ್. ಎಲ್ಲರಿಗೂ ಆತನು ಆಹ್ವಾನ ಅನುಗ್ರಹಿಸುತ್ತಿದ್ದಾರೆ. ಯಾವನೇ ಆಗಿರಲಿ, ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಸಹ ಯೇಸುವನ್ನು ಹಿಂಬಾಲಿಸಬಹುದು. ಒಂದು ವೇಳೆ ಅಂತಹ ನಿಷ್ಪ್ರಯೋಜಕನಾಗಿರುವುದಾದರೂ ಸಹ, ಅನಾರೋಗ್ಯ ಪಾಲಾದವನಾಗಿದ್ರೂ ಸಹ, ಜೀವಿತವನ್ನೇ ಹಾಳು ಮಾಡಿಕೊಂಡವನಾಗಿದ್ರೂ ಸಹ, ಇವನು ಯಾವ ಉಪಯೋಗಕ್ಕೆ ಬರಲ್ಲ ಎಂದು ಎಲ್ಲರಿಂದಲೂ ತಳ್ಳಿ ಹಾಕಲ್ಪಟ್ಟವನಾಗಿದ್ರೂ ಸಹ ಯೇಸುವನ್ನು ಹಿಂಬಾಲಿಸಬೇಕೆಂದು ಬಯಸುವುದಾದರೆ ಆತನು ಸಿದ್ಧವಾಗಿದ್ದಾನೆ ನಿಮ್ಮನ್ನು ಸ್ವೀಕರಿಸುವುದಕ್ಕಾಗಿ. ಎಂತಹ ದೊಡ್ಡ ದೇವರು ನೋಡಿ. ನಮಗೊಂದು ಚಿಕ್ಕ ಉದ್ಯೋಗ ಬೇಕಾಗುವಾಗ ಎಷ್ಟು ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ, ಎಷ್ಟೋ ರಿಕ್ರೂಟ್ಮೆಂಟ್ ನಡೆಯುತ್ತೆ ಅಲ್ಲವೇ? ಎಷ್ಟೋ ಸಾರಿ ಯು ಆರ್ ಅನ್ಫಿಟ್ ಎಂದು ಹೇಳೋದ್ರಿಂದ ಎಷ್ಟೋ ಜನ ಈ ದಿನ ವೇದನೆಯಲ್ಲಿದ್ದಾರೆ. ಆದರೆ ಕರ್ತನ ಬಳಿಗೆ ಬರುವಂಥವರು ಹಿ ವೆಲ್ಕಮ್ಸ್ ಆಲ್, ಎಲ್ಲರಿಗೂ ಆಹ್ವಾನಿಸುತ್ತಾರೆ. ಬಟ್ ನೋಡಿರಿ, ಯಾವನಿಗಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ, ಇಫ್ ಯು ವಾಂಟ್ ಟು ಫಾಲೋ ಮೀ, ಆ ಯೇಸುವನ್ನು ನೋಡಿ ಹೋಗುವಂಥವರು ಬಹಳಷ್ಟು ಜನ ಇದ್ದಾರೆ. ದೇವರ ದರ್ಶನ ಮಾಡಿಕೊಂಡು ಹೋಗಬೇಕೆನ್ನುವಂಥದ್ದು ನಮ್ಮ ದೇಶದಲ್ಲಿ ಒಂಥರ ಭಕ್ತಿ ಅಂದುಕೊಳ್ತಾರೆ. ಕೆಲವೊಂದು ಸಾರಿ ದರ್ಶನ ಮಾಡಿಕೊಂಡು ಹೋದರೆ ಸಾಕಾಗುತ್ತೆ, ಆಯಾ ಸಮಯದಲ್ಲಿ ದೇವರಿಗೆ ಮೊರೆ ಇಟ್ಟರೆ ಸಾಕಾಗುತ್ತೆ ಎನ್ನುವಂಥದ್ದು ಅಲ್ಲ ಪ್ರಿಯರೇ. ಇಟ್ಸ್ ಅ ಕಂಟಿನ್ಯೂ ಪ್ರೋಸೆಸ್. ಯೇಸುವಿನೊಂದಿಗೆ ನಡೆಯುವಂಥದ್ದು ಕಲಿತುಕೊಳ್ಳಬೇಕು. ಆತನ ಹೆಜ್ಜೆಯ ಜಾಡಿನಲ್ಲಿ ಆತನು ಮುಂದೆ ಹೋಗುವಾಗ ಆತನ ಮಾದರಿಯಲ್ಲಿಯೇ ನಾವು ಹಿಂದೆ ಸಾಗಬೇಕು. ಯಾವನಿಗಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ನಾನು ಯೇಸುವಿನವನು, ಆತನಿಗೆ ಹಿಂಬಾಲಿಸುತ್ತೇನೆ, ಆತನಿಗೆ ಇಷ್ಟಕರವಾಗಿರ್ತೇನೆ. ಆತನ ರಾಜ್ಯಕ್ಕೆ ಸೇರಬೇಕೆಂಬ ಆಸೆ ನಿಮಗಿದ್ದರೆ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಪರಲೋಕಕ್ಕೆ ಎಷ್ಟು ಜನ ಹೋಗ್ತೀರಿ ಎಂದು ಕೇಳಿದ್ರೆ ಸಾಮಾನ್ಯವಾಗಿ ಯಾರೇ ಆಗಲಿ ನರಕಕ್ಕೆ ಹೋಗ್ತೇವೆ ಎಂಬುದಾಗಿ ಕೈ ಎತ್ತೋದಿಲ್ವಲ್ಲ. ಆದರೆ ಎಲ್ಲರೂ ಪರಲೋಕಕ್ಕೆ ಹೋಗ್ತೇವೆ ಎಂದು ಕೈ ಎತ್ತುತ್ತಾರೆ. ಅದಕ್ಕೆ ಆಸೆ ಅಂತೂ ಇದೆ, ಆದರೆ ಅದಕ್ಕೆ ಬೆಲೆ ಕಟ್ಟಬೇಕಲ್ಲವೇ? ಬೆಲೆ ಅಂದ್ರೆ ದುಡ್ಡಲ್ಲ ಪ್ರಿಯರೇ. ಬಲಿಗಳು, ಯಜ್ಞಗಳು ಅಗತ್ಯವಿಲ್ಲ, ಹೌದಲ್ಲವೇ? ಆದರೆ ಅದಕ್ಕೆ ನೀವು ಸಿದ್ಧರಾಗಬೇಕು. ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ನಾವು ಎಷ್ಟೋ ಸಿದ್ಧರಾಗಬೇಕಲ್ಲವೇ? ಪಾಸ್ಪೋರ್ಟ್ ಮಾಡಿಸಿಕೊಳ್ಬೇಕು, ವೀಸಾ ಅಪ್ಲೈ ಮಾಡಬೇಕು, ಆ ದೇಶಕ್ಕೆ ತಕ್ಕ ಕರೆನ್ಸಿ ಮಾರ್ಪಡಿಸಿಕೊಳ್ತೇವೆ, ಹೀಗೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ತೇವೆ ಅಲ್ಲವೇ? ಹಾಗಾದ್ರೆ ಪರಲೋಕ ಹೋಗಬೇಕಾದ್ರೆ ಇವೆಲ್ಲ ಅಗತ್ಯ ಇಲ್ಲ. ಆದರೆ ನಾವು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ರೆ ಮಾತ್ರ ಪರಿಶುದ್ಧವಾಗಿರುವ ಆ ಪರಲೋಕ ಪಟ್ಟಣದೊಳಗೆ ಪ್ರವೇಶಿಸಬಲ್ಲೆವು. ಹಾಗಾಗಿ ಒಂದು ಸಿದ್ಧತೆ ನಾವು ಮಾಡಿಕೊಳ್ಳಬೇಕಾಗುತ್ತದೆ. ಆ ಸಿದ್ಧತೆಯು ವಾಕ್ಯವೆಂಬ ಸ್ನಾನದಿಂದ ದೇವರ ಸನ್ನಿಧಿಯಲ್ಲಿ ದೇವರ ಚಿತ್ತ ಏನೆಂದು ಅರಿತು ಆತನ ನಡವಳಿಕೆಯನ್ನು ಆತನ ಆತ್ಮದ ಮೂಲಕ ಸರಿಪಡಿಸಿಕೊಂಡು ಮಾರ್ಪಟ್ಟಾಗಲೇ ಆತನ ರಾಜ್ಯಕ್ಕೆ ವಾರಸುದಾರರಾಗ್ತೇವೆ. ಓಕೆ, ಯಾವನಿಗಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ, ಏನಂತೆ? ತನ್ನನ್ನು ತಾನು ನಿರಾಕರಿಸಿರಿ ಎಂಬ ಮಾತು ಸಾಧಾರಣವಾಗಿ ಕನ್ನಡದಲ್ಲಿ ಹೆಚ್ಚಾಗಿ ಬಳಸೋದಿಲ್ಲ. ಡಿನೈ ಯೋರ್ ಸೆಲ್ಫ್ ಎಂಬುದಾಗಿ ಇಂಗ್ಲಿಷ್ನಲ್ಲಿದೆ. ತಮಿಳಿನ ಅರ್ಥ ನೋಡೋದಾದ್ರೆ ತನ್ನನ್ನು ತಾನು ಅಸಹಿಸಿಕೊಂಡು ಹಿಂಬಾಲಿಸು ಎಂಬ ಭಾವನೆ ಇದೆ. ಆದರೆ ನಾವು ಇಲ್ಲಿ ಗಮನಿಸುವುದಾದರೆ
ಸಿಂಪಲ್ ಆಗಿ ಹೇಳಬೇಕಾದರೆ ಯಾವನಿಗಾದರೂ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ಅಂಥವನು ತನ್ನ ಸ್ವಾರ್ಥ ಬಿಟ್ಟು ಬಿಡಬೇಕು. ನನ್ನ ಇಷ್ಟ ಎನ್ನುವಂಥದ್ದನ್ನು ಪಕ್ಕಕ್ಕೆ ತಳ್ಳಿ ಹಾಕಬೇಕು. ನಿಮಗೆ ಅನುಕೂಲವಾಗಿರುವ, ನಿಮಗೆ ಇಷ್ಟಕರವಾಗಿರುವವುಗಳನ್ನು ನೀವು ಇಟ್ಕೊಂಡವರಾಗಿ ಯೇಸುವಿನ ಮಾರ್ಗದಲ್ಲಿ ಹೋಗ್ಲಿಕ್ಕಾಗಲ್ಲ. ಯಾಕೆಂದರೆ ಆತನಿಗೆ ಇಷ್ಟಕರವಾದ ಮಾರ್ಗದಲ್ಲಿ ನಾವು ನಡೆಯಬೇಕೇ ಹೊರತು ನಮ್ಮ ಇಷ್ಟದಂತೆ ಆತನ ಮಾರ್ಗದಲ್ಲಿ ಹೇಗೆ ನಡಲಿಕ್ಕಾಗುತ್ತೆ? ಸಮ್ಮತಿ ಇಲ್ಲದೆ ಇಬ್ಬರು ಕೂಡಿ ನಡೆಯಲಿಕ್ಕಾಗುತ್ತದೋ? ಇಬ್ಬರು ಮಾತಾಡಿಕೊಳ್ತಾ ಇರುವಾಗ ಚೆನ್ನಾಗಿ ಸಂತೋಷದಿಂದ ಗಂಡ ಹೆಂಡತಿಯರಾಗಿ ನಗುತ್ತಾ ಮಾತಾಡಿಕೊಳ್ತಾ ಇರ್ತಾರೆ. ಮಧ್ಯದಲ್ಲಿ ಏನಾದರೂ ಭೇದಾಭಿಪ್ರಾಯ ಬಂದರೆ ಒಬ್ಬರಿಗೊಬ್ಬರು ಅಡ್ಜಸ್ಟ್ ಆಗುವುದಾದ್ರೆ ಕಂಟಿನ್ಯೂ ಮಾಡ್ತಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ ಮುಂದುವರಿಯುತ್ತಾರೆ, ಇಲ್ಲವಾದರೆ ಬೇರ್ಪಡುತ್ತಾರೆ. ಗೊತ್ತಲ್ಲವೇ? ಹಾಗೆಯೇ ದೇವರೊಂದಿಗೆ ನಾವು ನಡೆಯಬೇಕಂದಿರುವಾಗ ದೇವರ ಮನಸ್ಸನ್ನು ಅರಿತುಕೊಳ್ಳಬೇಕು. ಆತನಿಗೆ ಅನುಕೂಲವಾಗಿ ನಾವು ಮಾರ್ಪಡಬೇಕು. ನಮ್ಮ ಸ್ವಾರ್ಥ ಬಿಟ್ಟು ಬಿಡಬೇಕು. ಸಿಂಪಲ್ ಆಗಿ ಹೇಳಬೇಕಾದ್ರೆ ನಾವು ಈ ದಿನ ಸ್ವಾರ್ಥತೆಯಿಂದಲೇ ಭಕ್ತಿಯನ್ನು ಆಚರಿಸ್ತಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ ಅನ್ನುತ್ತಾರೆ. ಏನೆಂದು ಪ್ರಾರ್ಥನೆ ಮಾಡಿದ್ದೀರಿ ಹೇಳಿ? ದೇವರೇ, ನನಗೆ ಆರೋಗ್ಯ ದಯಪಾಲಿಸಿರಿ, ನನ್ನ ಕುಟುಂಬ ಆಶೀರ್ವದಿಸಿರಿ, ನನ್ನ ಮಕ್ಕಳನ್ನು ಆಶೀರ್ವದಿಸಿರಿ, ನನಗೆ ಒಳ್ಳೆಯ ಉದ್ಯೋಗ ದಯಪಾಲಿಸಿರಿ, ನನ್ನ ಕಷ್ಟ ತೀರಿಸಿರಿ, ನನ್ನ ಕಣ್ಣೀರನ್ನು ಒರೆಸಿರಿ, ನನ್ನನ್ನು ಆಧರಿಸಿರಿ ಎಂಬ ಪ್ರಾರ್ಥನೆಯನ್ನೇ ಎಲ್ಲಾ ಕಡೆ ನೋಡ್ತೇವಲ್ಲವೇ? ಕೊನೆಯದಾಗಿ ಇದೆಲ್ಲ ಎಲ್ಲರಿಗೂ ದಯಪಾಲಿಸಿ ಅನ್ನುತ್ತೇವೆ, ಆದರೆ ಒಬ್ಬೊಬ್ಬರಿಗೋಸ್ಕರ ಮಾತ್ರ ಹೇಳೋದಿಲ್ವಲ್ಲ. ಏನೋ ಒಂದು ಮಾತು ಮನಪೂರ್ವಕವಾಗಿ ಹೇಳದೆ ಎಲ್ಲರನ್ನು ಸೇರಿಸಿ ಹೇಳ್ತೇವಲ್ಲವೇ? ಆ ರೀತಿ ಪ್ರಾರ್ಥನೆ ಮಾಡಿ ಮುಗಿಸಿ ಬಿಡ್ತಾರೇನೋ. ಆದರೆ ಮಾನವನು ಎಲ್ಲಿ ನೋಡಿದರೂ ಸಹ ಸ್ವಾರ್ಥತೆಯಿಂದ ತುಂಬಿಕೊಂಡಿದ್ದಾನೆ. ಸ್ವಾರ್ಥಿಗಳು ದೇವರಿಗೆ ಇಷ್ಟಕರವಾಗಿ ಇರೋದಿಲ್ಲ. ಅಷ್ಟಕ್ಕೂ ಸ್ವಾರ್ಥಿಗಳನ್ನು ಯಾರೂ ಇಷ್ಟಪಡುವುದಿಲ್ಲ. ಅಷ್ಟಕ್ಕೂ ಮನುಷ್ಯರಿಗೆ ಬರುವಂತಹ ಎಲ್ಲಾ ಕಷ್ಟಗಳಿಗೆ ಕಾರಣ ಗಂಡ ತನ್ನ ಸ್ವಾರ್ಥತೆಯ ಬಗ್ಗೆ ಯೋಚಿಸ್ತಾನೆ, ಹೆಂಡತಿ ತನ್ನ ಸ್ವಾರ್ಥತೆಯನ್ನು ನೋಡಿಕೊಳ್ತಾಳೆ. ಮಕ್ಕಳು ಬೆಳೆಯುತ್ತಿರುವ ಹಾಗೆಯೇ ಅವರು ಕೂಡ ತಮ್ಮ ಸ್ವಾರ್ಥದ ಬಗ್ಗೆಯೇ ಆಲೋಚಿಸಿಕೊಳ್ತಾ ಬೆಳೆಯುತ್ತಾರೆ. ನೀವೇನೋ ನಿಮ್ಮ ಇಷ್ಟ, ನಿಮ್ಮ ಚಿತ್ತ, ಇಲ್ಲವೇ ನಿಮಗೆ ಸುಲಭವಾಗಿರುವುದರ ಬಗ್ಗೆ ನೀವು ಆಲೋಚಿಸ್ತೀರಿ. ಅಷ್ಟೇ ಹೊರತು ಒಬ್ಬರಿಗೋಸ್ಕರ ಒಬ್ಬರು ನಾವು ತ್ಯಾಗ ಮಾಡುವುದನ್ನು ಕಲಿಯುತ್ತಾ ಇಲ್ವಲ್ಲ. ಒಬ್ಬರಿಗೋಸ್ಕರ ಒಬ್ಬರು ಬದುಕಬೇಕೆಂಬುದು ಗಮನಿಸುತ್ತಾ ಇಲ್ವಲ್ಲ. ಅದಕ್ಕೆ ಬದುಕು ಭಾರವಾಗಿಬಿಡುತ್ತಿದೆ. ದೇವರು ನಮ್ಮನ್ನು ಸೃಷ್ಟಿಸಿದಾಗ ನಮ್ಮನ್ನು ಒಬ್ಬರಿಗೋಸ್ಕರ ಒಬ್ಬರನ್ನು ಸೃಷ್ಟಿಸಿದ್ದಾರೆ. ಆದಾಮನಿಗೆ ಸರಿಬೀಳುವ ಸಹಕಾರಿಯಾಗಿ ಹವ್ವಳನ್ನು ಕೊಟ್ಟರು. ಆದಾಮನು ಆ ಹವ್ವಳನ್ನು ಅವನು ಪರಾಂಬರಿಸುವುದಕ್ಕಾಗಿ ಹಾಗೂ ಸಂರಕ್ಷಿಸುವುದಕ್ಕಾಗಿ ದೇವರು ಶಿರಸ್ಸನ್ನಾಗಿ ಪುರುಷನನ್ನಿಟ್ಟಿದ್ದಾರೆ. ಆದರೆ ಈ ದಿನ ನೋಡಿರಿ, ಗಂಡನಿಗೋಸ್ಕರ ಹೆಂಡತಿ ಬದುಕಬೇಕು, ಹೆಂಡತಿಗೋಸ್ಕರ ಗಂಡನು ಬದುಕಬೇಕೆಂಬ ಆಲೋಚನೆ ಪಕ್ಕಕ್ಕೆ ತಳ್ಳಿ ಹಾಕಿ ಎಲ್ಲರೂ ತಮ್ಮ ತಮ್ಮ ಇಷ್ಟಾನುಸಾರ ಜೀವಿಸಬೇಕೆನ್ನುವುದರಿಂದಲೇ ಈ ದಿನ ಕುಟುಂಬಗಳು ಒಡೆದು ಹೋಗುತ್ತಿವೆ. ಕುಟುಂಬದಲ್ಲಿ ಸಾಮರಸ್ಯ ಕಾಣುತ್ತಾ ಇಲ್ಲ. ಯಾವಾಗಲೂ ಕೂಡ ನೀವು ಇತರರ ಕುರಿತಾಗಿ ಆಲೋಚಿಸಿರಿ, ಅದು ಬಹಳ ಶ್ರೇಷ್ಠವಾಗಿರುತ್ತೆ. ಒಬ್ಬರು ಹಾಗೇ ಹೇಳಿದ್ದಾರೆ, ನೀವು ಇತರರ ಕುರಿತು ಆಲೋಚಿಸಿರಿ, ಎಲ್ಲರೂ ನಿಮ್ಮ ಕುರಿತಾಗಿ ಆಲೋಚಿಸ್ತಾರೆ. ನೀವು ನಿಮ್ಮ ಕುರಿತಾಗಿ ಆಲೋಚಿಸಿಕೊಂಡ್ರೆ ಯಾರೂ ನಿಮ್ಮ ಕುರಿತಾಗಿ ಆಲೋಚಿಸೋದಿಲ್ಲ. ಅಷ್ಟೇ ಅಲ್ಲವೇ, ನೀವು ಯಾವಾಗಲೂ ನಿಮ್ಮ ಸ್ವಾರ್ಥವನ್ನೇ ನೋಡಿಕೊಳ್ತಾ ಇದ್ರೆ ನಿಮ್ಮ ಬಗ್ಗೆ ಯಾರು ಆಲೋಚಿಸ್ತಾರೆ ಹೇಳಿ? ನೀವು ಇತರರಿಗೆ ಹೆಲ್ಪ್ ಮಾಡುವಾಗ ತಪ್ಪದೆ ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರಲ್ಲವೇ? ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವಲ್ಲವೇ? ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ, ಪ್ರಭುವೇ, ಈ ದಿನ ನನ್ನ ಕುಟುಂಬಕ್ಕೆ ಆಶೀರ್ವಾದಕರವಾಗಿ ಮಾಡಿರಿ, ನನ್ನ ಮಕ್ಕಳಿಗೆ ನನ್ನನ್ನು ಆಶೀರ್ವಾದಕರವಾಗಿ ಮಾಡಿರಿ, ಯಾರಿಗಾದರೂ ಪ್ರಯೋಜನಕರವಾಗಿ ಜೀವಿಸುವ ಜೀವಿತ ನನಗೆ ದಯಪಾಲಿಸಿರಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಯಾಕೆಂದರೆ ಕರ್ತನನ್ನು ಹಿಂಬಾಲಿಸುವಂತವರು ವರ್ಷಕ್ಕೊಂದು ಸಾರಿಯೋ, ತಿಂಗಳಿಗೊಂದು ಸಾರಿಯೋ, ವಾರಕ್ಕೊಂದು ಸಾರಿಯೋ ಸಭೆಗೆ ಹೋದ್ರೆ ಸಾಕಾಗುತ್ತೆ ಅಂದ್ಕೊಳ್ತಾರೆ. ಅದಲ್ಲ ಕ್ರೈಸ್ತಿಯ ಭಕ್ತಿ. ಯಾವನಿಗಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ತನ್ನನ್ನು ತಾನು ನಿರಾಕರಿಸಿ ಪ್ರತಿದಿನವೂ ತನ್ನ ಶಿಲುಬೆ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಬೇಕು. ಪ್ರತಿದಿನ ಶಿಲುಬೆಯನ್ನು ಹೊತ್ತುಕೊಳ್ಳಿರಿ. ಶಿಲುಬೆ ಅಂದ್ರೆ ಒಂದು ಮರದ ಶಿಲುಬೆ ನಾವು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಶಿಲುಬೆ ಅಂದ್ರೆ ಒಂದು ನಿಂದೆ, ಅವಮಾನ, ಭಾರ, ಇನ್ನೊಬ್ಬರಿಗೆ ಬರಬೇಕಾದ, ಇನ್ನೊಬ್ಬರು ಮಾಡಿರುವಂತಹ ತಪ್ಪನ್ನು ನೀವು ಎದುರಿಸುವಂತಹ, ನೀವು ಸ್ವೀಕರಿಸುವಂತಹ ಆ ಒಂದು ಅವಮಾನ, ಆ ನಿಂದೆ, ಇಲ್ಲವೇ ಅದರ ಪರಿಣಾಮ ಎದುರಿಸುವಂಥದ್ದಾಗಿದೆ. ಅಷ್ಟೇ ಅಲ್ಲವೇ, ನಾವು ಇತರರಿಗೋಸ್ಕರ ಸಹಿಸುವವರಾಗಿದ್ದೇವೆ. ಅಂದರೆ ಇತರರಿಗೋಸ್ಕರ ಸಹಿಸಿಕೊಳ್ಳುವುದಾದರೆ, ಇತರರಿಗೋಸ್ಕರ ನಾವು ತ್ಯಾಗ ಮಾಡುತ್ತಾ ಇರೋದಾದರೆ ಅದೇ ಶಿಲುಬೆಯಾಗಿದೆ. ಅದನ್ನೇ ಯೇಸು ತೋರಿಸಿದ್ದಾರೆ. ಯೇಸು ಕ್ರಿಸ್ತನು ಯಾವ ತಪ್ಪು ಮಾಡಲಿಲ್ಲ, ಆದರೆ ನಮ್ಮ ತಪ್ಪುಗಳನ್ನೆಲ್ಲ ಹೊತ್ತುಕೊಂಡ್ರು. ಆತನು ಯಾವ ಅಪರಾಧ ಮಾಡಲಿಲ್ಲ, ಆದರೆ ಎಲ್ಲರ ಅಪರಾಧ ಆತನ ಮೇಲೆ ಬಿದ್ದುವು. ಆತನು ಯಾವತ್ತೂ ಪಾಪ ಮಾಡಲಿಲ್ಲ, ಆದರೆ ಪಾಪಕ್ಕೆ ಬರಬೇಕಾದಂತಹ ನಮ್ಮ ಶಿಕ್ಷೆಯೆಲ್ಲ ಆತನ ಮೇಲೆ ಹೊರಿಸಲಾಯಿತು. ಅದೇ ಶಿಲುಬೆ ಅಂದ್ರೆ. ಆತನ ಬಗ್ಗೆ ಲೋಕದ ಪಾಪವೆಲ್ಲ ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ಎಂದು ಬರೆಯಲಾಗಿದೆ. ಹಾಗಾಗಿ ನಾವು ಇತರರಿಗೋಸ್ಕರ ಸಹಿಸಿಕೊಳ್ಳುವಂಥದ್ದು, ತಾಳಿಕೊಳ್ಳುವಂಥದ್ದು, ಭರಿಸಿಕೊಳ್ಳುವಂಥದ್ದು ತ್ಯಾಗವಾಗಿರುತ್ತೆ. ಒಬ್ಬರಿಗೋಸ್ಕರ ಒಬ್ಬರು ನಾವು ಸಹಿಸಿಕೊಳ್ಳದಿದ್ದರೆ ಈ ಲೋಕದಲ್ಲಿ ಸಂತೋಷವಾಗಿರಲಿಕ್ಕಾಗಲ್ಲ.
ಈ ಲೋಕದಲ್ಲಿ ಒಂದು ಒಳ್ಳೆ ಕುಟುಂಬವನ್ನು ಹೊಂದಿಕೊಳ್ಳಲಾರೆವು, ಒಂದು ಒಳ್ಳೆ ಸಹವಾಸವನ್ನು ಹೊಂದಿಕೊಳ್ಳಲಾರೆವು, ಒಂದು ಒಳ್ಳೆಯ ಅನುಸಂಬಂಧ ಹೊಂದಿರುವಂತಹ ಜೀವಿತ ಹೊಂದಿಕೊಳ್ಳಲಾರೆವು. ಒಬ್ಬರಿಗೋಸ್ಕರ ಒಬ್ಬರು ಬದುಕಬೇಕೆನ್ನುವುದು ದೇವರ ಪ್ರಣಾಳಿಕೆಯಾಗಿದೆ. ಹೇಳ್ತಾ ಇದ್ದೀರಾ, ನೀವು ನಿಮ್ಮ ಕುಟುಂಬದಲ್ಲಿ ಅಂತಹ ರೀತಿಯಲ್ಲಿ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಇದ್ದೀರಾ? ಒಬ್ಬರಿಗೋಸ್ಕರ ಒಬ್ಬರು ಆಲೋಚಿಸ್ತಾ ಇದ್ದೀರಾ? ಒಬ್ಬರಿಗೋಸ್ಕರ ಒಬ್ಬರು ಪ್ರೋತ್ಸಾಹಕರವಾಗಿರುತ್ತಾ ಇದ್ದೀರಾ? ಇಲ್ಲವೇ ಒಬ್ಬರನ್ನೊಬ್ಬರು ಕುಗ್ಗಿಸಿ ಬಿಡುವ ಹಾಗೆ ಇರುತ್ತಾ ಇದ್ದೀರಾ? ನೀವು ಸ್ವಾರ್ಥವನ್ನು ಶಿಲುಬೆಗೆ ಹಾಕದಂತೆ, ಸ್ವಾರ್ಥವನ್ನು ಬಿಟ್ಟು ಬಿಡಲಾರದಂತೆ, ನೀವು ನಿಮ್ಮನ್ನು ನೀವು ನಿರಾಕರಿಸಿಕೊಳ್ಳದಿದ್ದರೆ ನಿಮ್ಮ ಸ್ವಾರ್ಥವನ್ನು ಬಿಟ್ಟು ಬಿಟ್ಟು ಯೇಸುವನ್ನು ಹಿಂಬಾಲಿಸಬೇಕು. ಯಾವಾಗ ನನಗೇನು ಲಾಭ, ನನಗೇನು ಸಿಗುತ್ತದೆ ಎಂದು ಆಲೋಚಿಸಬಾರದು. ಇತರರಿಗೆ ಏನನ್ನು ಮಾಡಬಲ್ಲೆ, ಹೇಗೆ ಆಧರಿಸಬಲ್ಲೆ, ಏನನ್ನು ಕೊಡಬಲ್ಲೆ ಎಂದು ಆಲೋಚಿಸಿ ನಿಮ್ಮ ಸ್ವಂತ ಜನರಿಂದ ಪ್ರಾರಂಭಿಸಿ ನಿಮ್ಮ ಸುತ್ತಲಿರುವವರಿಗೆ ಹಾಗೆ ಮಾಡಿ ಮುಗಿಸಿ ನಿಮ್ಮ ಜೀವಿತ ತಲೆಮಾರುಗಳವರೆಗೂ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ. ಸೆಂಟ್ ಫ್ರಾನ್ಸಿಸ್ ಎಂಬ ಒಬ್ಬ ಭಕ್ತನಿದ್ದನು. ಆತನು ಒಂದು ಕಾಲದಲ್ಲಿ ಬಹಳ ಐಶ್ವರ್ಯವಂತ ಬಟ್ಟೆ ಅಂಗಡಿಯುಳ್ಳವರಿಗೆ ಮಗನಾಗಿದ್ದರು. ಆತನಿಗೆ ಬಟ್ಟೆಗಳು, ವಸ್ತ್ರಗಳು ಅಂದರೆ ಬಹಳ ಇಷ್ಟ. ಅವರ ತಂದೆಯ ವ್ಯಾಪಾರ ಅದೇ ಆಗಿರೋದ್ರಿಂದ ನಾನಾ ವಿಧವಾದ ವಸ್ತ್ರಗಳನ್ನು ಕೊಂಡುಕೊಂಡು ಅವುಗಳನ್ನು ಹೊಲಿಸಿಕೊಳ್ತಾ ಇದ್ದ ಅಂಗಿಗಳನ್ನಾಗಿ ಯಾವಾಗಲೂ ಆನಂದಿಸುತ್ತಾ ಆಡಂಬರದೊಂದಿಗೆ ಅದೇ ಜೀವಿತ ಎಂದು ಜೀವಿಸುತ್ತಿದ್ದ. ಒಂದು ಸಾರಿ ಭಯಂಕರವಾದ ಅನಾರೋಗ್ಯ ಬಂದು ಕೆಲವು ತಿಂಗಳುಗಳವರೆಗೂ ಹಾಸಿಗೆ ಹಿಡಿದವನಾಗಿದ್ದ. ಶರೀರವೆಲ್ಲ ಕ್ಷೀಣಿಸಿ ಹೋಗ್ತಿತ್ತು. ಅವನು ಆ ವ್ಯಾಧಿ ಕಡಿಮೆ ಆದ ನಂತರ ಶುಭ್ರವಾಗಿ ಸ್ನಾನ ಮಾಡಿ ಬಹಳ ಕಾಲದಿಂದ ಒಳ್ಳೊಳ್ಳೆ ವಸ್ತ್ರ ಆತನು ಧರಿಸಿರಲಿಲ್ಲ ಎಂದು ಯೋಚಿಸಿ ಒಂದು ಸಿಲ್ಕ್ ಅಂಗಿ ತೊಟ್ಕೊಂಡು ಅದನ್ನು ಧರಿಸಿ ಹೋಗಿ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಅವರಿಗೆ ಆಶ್ಚರ್ಯವೆನಿಸುತ್ತೆ. ಅದು ಒಂದು ಆಸ್ತಿ ಪಂಜರಕ್ಕೆ ಗೌನ್ ಹಾಕಿದ್ರೆ ಹೇಗಿರುತ್ತದೋ, ಅಂಗಿ ಹಾಕಿದ್ರೆ ಹೇಗಿತ್ತೋ ಹಾಗೆ ಕಾಣಿಸಿತು. ಆ ಅಂಗಿ ಮಾತ್ರ ಬಹಳ ಹೊಳೆಯುತ್ತಾ ಇತ್ತು. ಆದರೆ ಬಾಡಿ ಹೋದ ಒಣಗಿ ಹೋದಂತಹ ಅವರು ತನ್ನ ಮುಖ ನೋಡ್ಕೊಂಡಾಗ ಅವನಿಗೆ ಒಂಥರ ಜ್ಞಾನೋದಯವಾಯಿತು. ವಸ್ತ್ರಕ್ಕಿಂತಲೂ ದೇಹವೇ ಮುಖ್ಯವಾದದ್ದಲ್ಲವೋ ಎಂದು ಹೇಳಿರುವ ಯೇಸುವಿನ ಮಾತು ಅವರಿಗೆ ನೆನಪಾಯಿತು. ಹೌದಲ್ಲವೇ? ವಸ್ತ್ರದ ಕುರಿತು ಆಲೋಚಿಸ್ತಿದ್ದೇವೆ, ಆದರೆ ವಸ್ತ್ರಕ್ಕಿಂತಲೂ ದೇಹವೇ ಮುಖ್ಯವಾಗಿದೆಯಲ್ಲವೇ? ಆಹಾರದ ಕುರಿತು ಆಲೋಚಿಸ್ತೇವೆ, ಆದರೆ ಆಹಾರಕ್ಕಿಂತಲೂ ಪ್ರಾಣವೇ ಮುಖ್ಯವಾಗಿದೆಯಲ್ಲವೇ? ಆಗ ಅವರು ಮಾನಸಾಂತರ ಹೊಂದಿ ರಕ್ಷಿಸಲ್ಪಡುತ್ತಾರೆ. ತನ್ನ ಜೀವಿತ ಯೇಸುವಿಗೆ ಅರ್ಪಿಸಿಕೊಂಡು ನನ್ನ ಉಳಿದ ಜೀವಿತವೆಲ್ಲ ಈಗ ಯೇಸುವಿಗಾಗಿ ಜೀವಿಸ್ತೇನೆ ಎಂದು ಹಾಗೆ ಆ ಒಂದು ಸಾಮಾನ್ಯವಾದ ಅಂಗಿ ಧರಿಸಿಕೊಂಡಾಗ ಈ ನಿರ್ಣಯ ಮಾಡಿದ. ತನ್ನ ಜೀವಿತ ಕಾಲವೆಲ್ಲ ಕರ್ತನಿಗಾಗಿ ಜೀವಿಸಿ ಇತರರಿಗೋಸ್ಕರ ಬದುಕುವುದನ್ನು ಕಲಿತುಕೊಂಡ. ನನಗೋಸ್ಕರ ಇಷ್ಟು ಕಾಲ ಬದುಕಿದೆ, ನನ್ನ ಸುಖಕ್ಕಾಗಿ, ನನ್ನ ಆಡಂಬರ, ನನ್ನ ಅಂದ, ನನ್ನ ಆಹಾರ, ನನ್ನ ವಸ್ತ್ರದ ಕುರಿತು ಆಲೋಚಿಸಿದ್ದೇನೆ. ಈ ದಿನದಿಂದ ನಾನು ಯೇಸು ಕ್ರಿಸ್ತನ ಹಾಗೆ ಇತರರಿಗೋಸ್ಕರವಾಗಿ, ಯೇಸು ಹೇಗೆ ಪ್ರಾಣ ಕೊಡುವುದಕ್ಕೆ ಈ ಲೋಕಕ್ಕೆ ಬಂದಂತೆಯೇ ನಾನು ಕೂಡ ಪಾನ ಅರ್ಪಣೆಯ ಹಾಗೆ ಹೊಯ್ಯಲ್ಪಡುವುದಕ್ಕಾಗಿ ಆತನ ಸುವಾರ್ತೆ ನಿಮಿತ್ತ ಸಿದ್ಧವಾಗಿದ್ದೇನೆಂದು ಹೇಳಿ ದೊಡ್ಡ ಸೇವೆ ಮಾಡಿದ ದೈವ ಸೇವಕನಾಗಿ ಉಳಿದುಕೊಂಡ್ರು. ಅವರು ಇಂತಹ ಒಂದು ಒಳ್ಳೆ ಪ್ರಾರ್ಥನೆ ಮಾಡ್ತಾ ಇದ್ರು. ದೇವರೇ, ಬೆಳಿಗ್ಗೆ ಎದ್ದ ಕೂಡಲೇ ಅವರು ಮಾಡುವ ಪ್ರಾರ್ಥನೆ ಏನೆಂದರೆ, ದೇವರೇ, ಈ ದಿನ ನಾನು ಆದರಿಸಲ್ಪಡಬೇಕು ಎಂದು ಆಶಿಸದೆ ಆದರಣೆ ಇಲ್ಲದವರಿಗೆ ಆದರಿಸುವ ಹಾಗೆ ನನಗೆ ಸಹಾಯ ಮಾಡಿರಿ. ಪ್ರೀತಿಸಬೇಕು ಎಂದು ನಾನು ಆಶಿಸದೆ ಪ್ರೀತಿ ಇಲ್ಲದಂಥವರಿಗೆ ನಿಮ್ಮ ಪ್ರೀತಿ ಹಂಚುವಂತೆ ನನಗೆ ಸಹಾಯ ಮಾಡಿರಿ. ನನಗೆ ಯಾರೂ ಅರ್ಥ ಮಾಡಿಕೊಳ್ತಾ ಇಲ್ಲ ಎಂದು ನಾನು ಬಾಧೆ ಪಡುವವನಾಗಿರದೆ, ಇತರರಲ್ಲಿ ಯಾರಾದರೂ ನನಗೆ ಯಾರೂ ಅರ್ಥ ಮಾಡಿಕೊಳ್ತಾ ಇಲ್ವಲ್ಲ ಎನ್ನುವಂಥವರನ್ನು ಅರ್ಥ ಮಾಡಿಕೊಂಡು ಅವರನ್ನು ಪರಾಂಬರಿಸುವುದಕ್ಕಾಗಿ ನನಗೆ ಸಹಾಯ ಮಾಡಿರಿ. ದೇವರೇ, ನಾನು ಕತ್ತಲೆಯಲ್ಲಿದ್ದೇನೆಂದು ಬಾಧೆ ಪಡದೆ ಕತ್ತಲೆಯಲ್ಲಿರುವವರಿಗೆ ಬೆಳಕು ಕೊಡುವಂತಹ ಆಸೆಯುಳ್ಳವನಾಗಿ ಜೀವಿಸಲು ಸಹಾಯ ಮಾಡಿರಿ. ಎಲ್ಲಿ ದ್ವೇಷವಿದೆಯೋ ಅಲ್ಲಿ ಪ್ರೀತಿ ತೋರಿಸುವಂತೆ ನನಗೆ ಸಹಾಯ ಮಾಡಿರಿ. ಎಲ್ಲಿ ಯಾರು ಅಯೋಮಯದ ಪರಿಸ್ಥಿತಿಯಲ್ಲಿದ್ದಾರೋ ಅಲ್ಲಿ ಅವರಿಗೆ ಮಾರ್ಗದರ್ಶಿಯಾಗಿರುವಂತೆ ಸಹಾಯ ಮಾಡಿರಿ. ಎಲ್ಲಿ ಬಾಧೆ ಇದೆಯೋ ಅಲ್ಲಿ ನೆಮ್ಮದಿಯನ್ನುಂಟು ಮಾಡುವ ವ್ಯಕ್ತಿಯನ್ನಾಗಿ ನನಗೆ ಮಾಡಿರಿ. ಇತರರಿಗೆ ಬಾಧೆ ಪಡಿಸುವವನಾಗಿರದಂತೆ ನೆಮ್ಮದಿಯನ್ನುಂಟು ಮಾಡುವವನಾಗಿ ಮಾಡಿರಿ ಎಂದು ಹೀಗೆ ಅವರು ಪ್ರಾರ್ಥನೆ ಮಾಡಲು ಆರಂಭಿಸಿ ತನ್ನ ಬಗ್ಗೆ ತಾನು ಆಲೋಚಿಸುವುದನ್ನು ಬಿಟ್ಟು ಇತರರ ಅವಶ್ಯಕತೆಗಳು, ಇತರರ ಬಾಧೆಗಳು, ಇತರರ ವೇದನೆಗಳು ಅರ್ಥ ಮಾಡಿಕೊಂಡು ಅವರಿಗೆ ನಾನು ಆಶೀರ್ವಾದಕರವಾಗಿರಬೇಕು ಎಂಬ ಆಸೆಯಿಂದ ಪ್ರಾರ್ಥಿಸುವುದು ಕಲಿತುಕೊಂಡು ಹಾಗೆ ಪ್ರಾರ್ಥಿಸುತ್ತಾ ಆ ಸೇವಕರು ತಮ್ಮ ಜೀವಿತ ಕಾಲದಲ್ಲಿ ಎಷ್ಟೋ ಜನರಿಗೆ ದೇವರ ಪ್ರೀತಿಯನ್ನು ತೋರಿಸಿ ಆಧರಿಸಿದ್ರು. ಕ್ರಿಸ್ತನಿಗೆ ಹೋಲುವಂತೆ ಜೀವಿಸಿದವನಾಗಿ ಮಾರ್ಪಡುತ್ತಾರೆ. ಸೇಂಟ್ ಫ್ರಾನ್ಸಿಸ್, ಪರಿಶುದ್ಧನಾದ ಫ್ರಾನ್ಸಿಸ್ ಎಂಬುದಾಗಿ ಕರೆಯಲ್ಪಟ್ಟರು. ಅವರನ್ನು ನೋಡುವಂಥವರು ಕ್ರಿಸ್ತನನ್ನು ಆತನಲ್ಲಿ ನೋಡುತ್ತಾ ಇದ್ರು. ಈ ದಿನ ನಮ್ಮ ಜೀವಿತದಲ್ಲಿ, ನಮ್ಮ ಭಕ್ತಿಯಲ್ಲಿ ಸ್ವಾರ್ಥಭರಿತವಾದ ಭಕ್ತಿಯಾಗಿದೆಯಾ? ಸ್ವಾರ್ಥತೆಯಿಂದ ಕೂಡಿರುವಂತಹ ಒಂದು ಪ್ರಾರ್ಥನೆಗಳಾಗಿವೆಯಾ? ಇಲ್ಲವೇ ನಮ್ಮನ್ನು ನಾವು ತ್ಯಜಿಸಿಕೊಂಡು ನಮ್ಮ ಸ್ವಾರ್ಥವನ್ನು ಬಿಟ್ಟು ಬಿಟ್ಟು ಯೇಸು ಕ್ರಿಸ್ತನ ಶಿಲುಬೆಯನ್ನು, ಆತನ ಪ್ರೀತಿಯನ್ನು, ಆತನ
ಆ ಒಂದು ಸಹನೆಯನ್ನು, ತಾಳ್ಮೆಯನ್ನು, ದಯೆಯನ್ನು, ಆತನ ಗುಣಗಳನ್ನು ಹೊಂದಿಕೊಂಡು ನಾವು ಆತನನ್ನು ಇತರರಿಗೆ ತೋರಿಸಬೇಕೆಂಬ ಆಸೆಯಿಂದ ಬೆಳಗ್ಗೆ ಎದ್ದ ಗಳಿಗೆಯಿಂದ ರಾತ್ರಿ ಮಲಗುವವರೆಗೂ ಯಾರಿಗಾದರೂ ನಾನು ಆಶೀರ್ವಾದಕರವಾಗಿರಬೇಕು, ಗಾಯ ಉಂಟು ಮಾಡುವವನಾಗಿರದೆ ಗಾಯ ಮುಚ್ಚುವವನಾಗಿರುವಂತೆ, ಭಿನ್ನಾಭಿಪ್ರಾಯಕ್ಕೆ ಕಾರಣನಾಗದೆ ಸಮಾಧಾನ ಪಡಿಸುವವನಾಗಿರುವಂತೆ ಸಹಾಯ ಮಾಡಿರಿ ದೇವರೇ ಎಂದು ಪ್ರಾರ್ಥಿಸುವುದಾದರೆ ನಾವು ಧನ್ಯರಾಗ್ತೇವೆ. ಇತರರಿಗೆ ನಾವು ಆಶೀರ್ವಾದಕರವಾಗಿ ಮಾರ್ಪಡ್ತೇವೆ. ಪ್ರತಿದಿನ ಏನಂತೆ, ಪ್ರತಿದಿನ ಯೇಸುವಿನೊಂದಿಗೆ ಸಹವಾಸ ಮಾಡೋಣ. ಯೇಸುವಿನ ಪ್ರೀತಿಯನ್ನು ನಮ್ಮ ಬದುಕಿನ ಮೂಲಕ ತೋರಿಸಿಕೊಡೋಣ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ ಈ ಉದಯ ಕಾಲದಲ್ಲಿ ಹೇಗೆ ಪ್ರಾರ್ಥಿಸಬೇಕು ಎಂದು ತಿಳಿಯಪಡಿಸಿರಿ ದೇವರೇ. ನಮ್ಮ ಸ್ವಾರ್ಥತೆಯನ್ನು ಬಿಟ್ಟು ಬಿಟ್ಟು ನಿಮ್ಮ ಪ್ರೀತಿಯಲ್ಲಿ ನಿಲ್ಲುವುದಕ್ಕಾಗಿ, ನಿಮ್ಮ ಸಾಕ್ಷಿಯಾಗಿ ಬದುಕುವುದಕ್ಕಾಗಿ, ಪ್ರೀತಿಯಿಲ್ಲದೆ ಒದ್ದಾಡುತ್ತಿರುವ ಈ ಲೋಕಕ್ಕೆ, ಸಮಾಧಾನವಿಲ್ಲದೆ ಕುಗ್ಗಿ ಹೋಗುತ್ತಿರುವಂತಹ ಈ ಪ್ರಜೆಗಳಿಗೆ ಸಮಾಧಾನದ ಕರ್ತನಿದ್ದಾನೆ ಎಂಬುದಾಗಿ ನಮ್ಮ ಜೀವಿತದ ಮೂಲಕ ನಿರೂಪಿಸಿರಿ. ನಿಮ್ಮ ಪ್ರೀತಿಯನ್ನು ಹಂಚಿಕೊಡುವುದಕ್ಕಾಗಿ, ನಿಮ್ಮ ಆಧರಣೆಯನ್ನು ತೋರಿಸುವುದಕ್ಕಾಗಿಯೂ ಈ ದಿನ ಮೊದಲುಗೊಂಡು ಪ್ರತಿದಿನ ನಿಮ್ಮ ಹೆಜ್ಜೆ ಜಾಡಿಯಲ್ಲಿ ನಡೆಯಲು, ನಿಮ್ಮ ಹೋಲಿಕೆಯಂತೆ ಜೀವಿಸಿ ಅನೇಕರನ್ನು ನಿಮ್ಮ ಕಡೆಗೆ ಮಾರ್ಪಡಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಮನವಿಗಳನ್ನು ಕಳಿಸಿ. ತಪ್ಪದೇ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಪ್ರೇಸ್ ರಿಪೋರ್ಟ್ಸ್ ಅಂಡ್ ಪ್ರೇಯರ್ ಬರ್ಡನ್ಸ್ಗಳನ್ನು ತಿಳಿಯಪಡಿಸಿ. ಕರ್ತನ ಚಿತ್ತವಿರೋದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.